ಈ ರೀತಿಯಾಗಿ ಸೂತ್ರಾಭಿಪ್ರೇತವಾದ ಸಿದ್ಧಾಂತವನ್ನು ಸಮರ್ಥನೆ ಮಾಡಿ ಸೂತ್ರದ ಅವಯವಗಳಾದ ಓಂಕಾರಾದಿ ಪಂಚ ಪದಗಳು ಅಂದರೆ ಓಂ ಅಥಃ ಅತ ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ ಅನ್ನುವ ಪದಗಳನ್ನು ವ್ಯಾಖ್ಯಾನ ಮಾಡುವುದಕ್ಕಾಗಿ ಮೊದಲಿಗೆ ಈ ಓಂಕಾರದ ವಿಷಯದಲ್ಲಿ ಒಂದು ವಿವಾದ ಇದೆ. ಯಾಕೆ ಓಂಕಾರವು ಸೂತ್ರ ಮತ್ತು ಓಂಕಾರವನ್ನು ಸೂತ್ರಭಾಷ್ಯದಲ್ಲಿ ಶ್ರೀಮದಾಚಾರ್ಯರಾಗಲಿ ಅಥವಾ ತತ್ವಪ್ರಕಾಶಿಕಾದಲ್ಲಿ ಟೀಕಾಕೃತ್ಪಾದರಾಗಲಿ ವ್ಯಾಖ್ಯಾನವನ್ನು ಮಾಡಿಲ್ಲ. ಆದ್ದರಿಂದ ಸೂತ್ರದ ಆದಿಯಲ್ಲಿ ಓಂಕಾರವು ಇಲ್ಲೇ ಇಲ್ಲ ಅಂತನ್ನುವ ಒಂದಾಶಂಕವನ್ನು ಪರಿಹಾರ ಮಾಡುವುದಕ್ಕಾಗಿ ಓಂಕಾರವು ಸೂತ್ರದ ಆದಿಯಾಗಿದೆ ಅನ್ನುವ ವಿಷಯದಲ್ಲಿ ಅನುವ್ಯಾಖ್ಯಾನವನ್ನು ಪಠನೆ ಮಾಡುತ್ತಾ ತತ್ಪರವಾದಂತಹ ಸುಧಾಭಿಪ್ರಾಯವು ಅತಿಗಹನವಾದದ್ದರಿಂದಾಗಿ ಪ್ರಕಟಣೆ ಮಾಡುವುದಕ್ಕಾಗಿ ಅನುವಾದ ಮಾಡುತ್ತಾರೆ. ನನು ಇತ್ಯಾದಿಯಾಗಿ ನನು ಅತ್ರ ಅನುವ್ಯಾಖ್ಯಾನೆ ತತ್ರ ತಾರಾಥಮೂಲತ್ವಂ ಇತಿ ಓಂಕಾರಸ್ಯ ಸೂತ್ರಾದಿತ್ವಂ ಉಕ್ತ್ವಾ ಓತತ್ವವಾಚಿ ಶ್ಯೋಂಕಾರಃ ಇತಿ ಸಹ ವ್ಯಾಖ್ಯಾತಃ. ಅನುವ್ಯಾಖ್ಯಾನದಲ್ಲಿ ತತ್ರ ತಾರಾಥ ಮೂಲತ್ವಂ ಸರ್ವಶಾಸ್ತ್ರಸ್ಯ ಚೇಷ್ಯತೆ ಸರ್ವತ್ರಾನುಗತತ್ವೇನ ಪೃಥಗೋಂಕ್ರಿಯತೆ ಕಿಲೈಹಿ ಅಂತನ್ನುವ ಅದರಿಂದಾಗಿ ಓಂಕಾರವು ಸೂತ್ರದ ಆದಿಯಲ್ಲಿ ಇದೆ ಎಂಬುದಾಗಿ ಹೇಳಿದ್ದಾರೆ. ಹೇಳಿ ಓತತ್ವವಾಚಿ ಹ್ಯೋಂಕಾರೋ ವಕ್ತ್ಯಸೌ ತದ್ಗುಣೋತತಾಂ ಅಂತನ್ನುವ ಅನುವ್ಯಾಖ್ಯಾನದಿಂದ ಓತತ್ವಸ್ಯ ಗತತ್ವಸ್ಯ ಪ್ರವಿಷ್ಟತ್ವಸ್ಯ ವಾ ವಾಚಕಃ ಅಂತ ಈ ರೀತಿಯಾಗಿ ಓಂಕಾರವನ್ನು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಏತದುಕ್ತಂ ಭವತಿ ಸರ್ವಾಣಿ ಹಿ ಸೂತ್ರಾಣಿ ಪ್ರತ್ಯೇಕಂ ಅನೇಕ ವೇದವಾಕ್ಯವಿಚಾರಪರತ್ವಾತ್ ಅವಾಂತರ ಬ್ರಹ್ಮವಿದ್ಯಾಃ ಇತ್ಯಾದಿಯಾಗಿ ಏನು ಸುಧಾದಲ್ಲಿ ಹೇಳಿದ್ದಾರೋ ಅದನ್ನು ಕೆಲವೊಂದು ಕಡೆಗೆ ಶಬ್ದತಃ ಕೆಲವೊಂದು ಕಡೆ ಅರ್ಥತಃ ಅನುವಾದ ಮಾಡುತ್ತಾರೆ. ಸುಧಾಯಾಂಚ ಸುಧೆಯಲ್ಲಿಯೂ ಕೂಡ ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ ಇತಿ ಶ್ರುತಿಬಲಾತ್ ಪ್ರತಿಸೂತ್ರಂ ಬ್ರಹ್ಮವಿದ್ಯಾತ್ವಾತ್ ಆದ್ಯಂತಯೋ ಓಂಕಾರಸ್ಯ ಊಹಃ ಕಾರ್ಯಃ ಎಂಬುದಾಗಿ ಹೇಳಿದ್ದಾರೆ. ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ ಅಂತನ್ನುವ ಅರ್ಥವಾದದ ಬಲದಿಂದಾಗಿ ಪ್ರತಿಯೊಂದು ಸೂತ್ರದಲ್ಲಿಯೂ ಕೂಡ ಓಂಕಾರದ ಊಹವನ್ನು ಮಾಡಬೇಕು ಅಂಥೇಳಿ ಆದ್ಯಂತಗಳಲ್ಲಿ ಓಂಕಾರದ ಊಹವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಆ ಅರ್ಥವಾದದಲ್ಲಿ ಬ್ರಹ್ಮ ಎಂಬುದಾಗಿ ಹೇಳಿದ್ದಾರೆ. ಬ್ರಹ್ಮ ಅಂದರೆ ನಿಜವಾಗಿ ವೇದ ಎಂಬುದಾಗಿ ಅರ್ಥ, ಬ್ರಹ್ಮಸೂತ್ರ ಎಂಬುದಾಗಿ ಹೇಗೆ ಅರ್ಥವಾಗ್ತದೆ ಅಂತಂದರೆ ತದರ್ಥ ನಿರ್ಣಾಯಕವಾಗಿದೆ. ಆದ್ದರಿಂದ ಬ್ರಹ್ಮಸೂತ್ರವನ್ನು ಕೂಡ ಅಲ್ಲಿ ಸ್ವೀಕಾರ ಮಾಡಬೇಕು. ನ ಚ ಊಹ್ಯಮಾನಂ ವಾಕ್ಯಾತ್ ಪೃಥಕ್ ಮಂತ್ರೇಶು ಊಹ್ಯಮಾನಸ್ಯ ತದನವಯವತ್ವ ಪ್ರಸಂಗಾತ್. ಊಹ್ಯಮಾನವಾದ ಓಂಕಾರವು ವಾಕ್ಯದಿಂದ ಬೇರೆ ಆಗಿದೆ, ಅಂದರೆ ಅದರ ಅವಯವವಲ್ಲ ಅಂತ ಅನ್ನಲು ಬರುವುದಿಲ್ಲ. ಹಾಗೆ ಹೇಳೋದಾಗಿದ್ದರೆ ಮಂತ್ರಗಳಲ್ಲಿ ಊಹ್ಯಮಾನವಾದದ್ದು ಮಂತ್ರದ ಅವಯವವಲ್ಲ ಎಂಬುದಾಗಿ ಆಗಬೇಕಾಗುತ್ತದೆ. ಅಗ್ನಯೇ ಜುಷ್ಟಂ ನಿರ್ವಪಾಮಿ ಇತ್ಯಾದಿಗಳಲ್ಲಿ ಊಹ್ಯಮಾನವಾದ ಸೂರ್ಯಾಯ ಅನ್ನುವುದು ಅವಯವವಾಗದೆ ಹೋಗಬೇಕಾಗುತ್ತದೆ. ಇನ್ನು ಘಟಮಾನಯ ಅನ್ನುವ ವಾಕ್ಯದಲ್ಲಿ ಘಟಾದಿ ಪದಾರ್ಥಗಳಿಗೆ ವಾಕ್ಯಾರ್ಥದಲ್ಲಿ ಅನ್ವಯವಾಗುವುದರಿಂದ ಘಟಾದಿ ಪದಗಳಲ್ಲಿ ತದವಯವತ್ವವು ನಿಶ್ಚಯ ಹೇಗೆ ಆಗುತ್ತದೆಯೋ ಹಾಗೆ ಓಂಕಾರಕ್ಕೂ ಕೂಡ ಓಂಕಾರಾರ್ಥಸ್ಯ ಪ್ರಥಮ ಸೂತ್ರವಾಕ್ಯಾರ್ಥೆ ಸಮನ್ವಯೇನ ಅವಯವತ್ವ ನಿಶ್ಚಯಾಚ್ಚ. ಓಂಕಾರಾರ್ಥವಾದ ಓತತ್ವಕ್ಕೆ ಓತತ್ವವು ಇದು ಪ್ರಥಮ ಸೂತ್ರ ವಾಕ್ಯಾರ್ಥದಲ್ಲಿ ಸಮನ್ವಯ ಆಗೋದರಿಂದಾಗಿ ಅವಯವವಾಗಿದೆ ಓಂಕಾರ ಅಂತ ಈ ರೀತಿಯಾಗಿ ನಿಶ್ಚಯವಾಗುತ್ತದೆ. ಅಂದರೆ ಹಾಗಾದರೆ ಅತಃ ಶಬ್ದಗಳಂತೆ ಸಂಹಿತತೆಯ ನಿರ್ದೇಶ ಮಾಡಬೇಕಲ್ಲವೇ? ಯಾಕೆ ಅಸಂಹಿತತೆಯ ನಿರ್ದೇಶ ಮಾಡಿದರು ಅಂತಂದರೆ ಅದಕ್ಕೆ ಹೇಳ್ತಾರೆ, ಅಸಂಹಿತತೆಯ ನಿರ್ದೇಶಸ್ತು ಸರ್ವಸೂತ್ರೇಷು ಅನುಗತಿ ಸೂಚನಾರ್ಥಃ ಇತ್ಯುಕ್ತಂ. ಅಸಂಹಿತತೆಯ ಅಂದರೆ ಅಸನ್ನಿಕರ್ಷೇಣ ವಿಶ್ಲಿಷ್ಟತೆಯ ಯಾಕೆ ನಿರ್ದೇಶ ಮಾಡಿದ್ದು ಅಂದರೆ ಸರ್ವಸೂತ್ರಗಳಲ್ಲಿ ಅನುಗತಿಯನ್ನು ಸೂಚನೆ ಮಾಡುವುದಕ್ಕಾಗಿ. ಯಾವ ರೀತಿಯಾಗಿ ಪಾಣಿನಿಯು ಅಂಗಸ್ಯ ಎಂಬುದಾಗಿ ಅಸಂಹಿತತೆಯ ನಿರ್ದೇಶ ಮಾಡಿದ್ದರಿಂದ ಅಧಿಕಾರೋಯಂ ಇದು ಅಧಿಕಾರ ಸೂತ್ರವಾಗಿದೆ, ಅಂದರೆ ಎಲ್ಲ ಸೂತ್ರಗಳಲ್ಲಿ ಅನುಗತವಾಗಿದೆ ಇದು ಅಂತ ಈ ರೀತಿಯಾಗಿ ಯಾವ ರೀತಿಯಾಗಿ ಸೂಚಿತವಾಗ್ತದೋ ಹಾಗೆ ಎಂಬುದಾಗಿ ಸುಧಾದಲ್ಲಿ ಹೇಳಿದ್ದಾರೆ. ಇಷ್ಟು ಹೇಳಿದಾಗ ವಿಕಲ್ಪವನ್ನು ಮಾಡಿಕೊಂಡು ಪೂರ್ವಪಕ್ಷಿಗಳು ಇಲ್ಲಿ ದೋಷವನ್ನು ಕೊಡುತ್ತಾರೆ. ಅದನ್ನು ಚಂದ್ರಿಕಾಚಾರ್ಯರು ತೋರಿಸ್ತಾ ಇದ್ದಾರೆ. ಊಹ ಶಬ್ದೇನ ಮೀಮಾಂಸಕಾಭಿಮತವಾದ ಊಹವನ್ನು ಇಲ್ಲಿ ಹೇಳ್ತೀರೋ ಅಧ್ಯಾಹಾರವನ್ನು ಹೇಳ್ತೀರೋ ಅಂತ ರೀತಿಯಾಗಿ ವಿಕಲ್ಪ. ಮೀಮಾಂಸಕಾಭಿಮತವಾಗಿರತಕ್ಕಂತಹ ಊಹವನ್ನು ಹೇಳ್ತೀವಿ ಅಂತಂದರೆ ತತ್ಕಥಂ ಸೂರ್ಯಾಯ ಇತ್ಯೂಹಂ ಪ್ರತಿ ಅಗ್ನಯೇ ಇತ್ಯಾದಿ ರಿವ ಸ್ಥಾನಿನೋ ಅಭಾವಾತ್.
ಸೂರ್ಯಾಯ ಅಂತನ್ನುವ ಊಹವನ್ನು ಕುರಿತು ಅಗ್ನಯೇ ಅಂತ ಈ ರೀತಿಯಾಗಿ ಸ್ಥಾನಿ ಅಂತನ್ನೋದು ಹೇಗಿದೆಯೋ ಹಾಗೆ ಅಂದರೆ ಸೂರ್ಯಾಯ ಜುಷ್ಟಂ ನಿರ್ವಪಾಮಿ ಅಗ್ನಯೇ ಜುಷ್ಟಂ ನಿರ್ವಪಾಮಿ ಅಂತನ್ನುವಲ್ಲ ಅಗ್ನಯೇ ಅಂತನ್ನುವ ಪದವು ಸ್ಥಾನಿಯಾಗಿದೆ. ಅದನ್ನು ಊಹ ಮಾಡಿಕೊಂಡು ಸೂರ್ಯಾಯ ಜುಷ್ಟಂ ನಿರ್ವಪಾಮಿ ಅಂತ ಈ ರೀತಿಯಾಗಿ ಹೇಳ್ತೀವಿ. ಊಹ ಮಾಡಬೇಕಾದ್ರೆ ಸ್ಥಾನಿ ಇರಬೇಕು, ಪ್ರಕೃತದಲ್ಲಿ ಸ್ಥಾನಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ವಿಷಯವು ಸ್ಪಷ್ಟವಾಗಬೇಕಾದರೆ ಮೀಮಾಂಸಾದ ಒಂದು ಅಧಿಕರಣದ ಜ್ಞಾನವಾಗಬೇಕು. ಆ ಅಧಿಕರಣ ಯಾವುದು ಅಂತಂದರೆ ಪ್ರಕೃತವು ಯಥೋತ್ಪತ್ತಿ ವಚನಂ ಅರ್ಥಾನಾಂ ಅಂತ ಈ ರೀತಿಯಾದಂತಹ ಒಂದು ಸೂತ್ರ. ಅಲ್ಲೇನು ಹೇಳಿದ್ದಾರೆ ಅಂತಂದರೆ ಅಗ್ನಯೇ ಜುಷ್ಟಂ ನಿರ್ವಪಾಮಿ ಎಂಬ ಮಂತ್ರವು ದರ್ಶಪೂರ್ಣಮಾಸಯಾಗದಲ್ಲಿ ಶ್ರುತವಾಗಿದೆ. ಇದೇ ಮಂತ್ರವನ್ನು ವಿಕೃತಿಯಾಗದಲ್ಲಿ ಸೂರ್ಯನಿಗೋಸ್ಕರ ಉಪಯೋಗಿಸಬೇಕು. ಪ್ರಕೃತಿ ಎಂದರೆ ಯತ್ ಸಕಲಾಂಗಯುತಂ ಪಠ್ಯತೆ ತತ್ಕರ್ಮ ಪ್ರಕೃತಿ, ಯತ್ ಅಂಗವಿಕಲಂ ಪಠ್ಯತೆ ತತ್ಕರ್ಮ ವಿಕೃತಿ. ಯಾವ ಯಾಗವನ್ನು ಹೇಳುವಾಗಲೇ ಸಕಲಾಂಗಗಳು ಪಠಿತವಾಗಿದ್ದರೆ ಅದು ಪ್ರಕೃತಿಯಾಗ, ಅಂಗಗಳನ್ನು ಸರಿಯಾಗಿ ಹೇಳದೆ ಯಾಗವನ್ನಷ್ಟೇ ಹೇಳಿದ್ದರೆ ಅದು ವಿಕೃತಿಯಾಗ. ಹೀಗಿರುವಾಗ ವಿಕೃತಿಯಾಗವನ್ನು ಹೇಗೆ ಮಾಡಬೇಕೆಂಬ ಕಥಂಭವಾಕಾಂಕ್ಷೆ ಶಾಂತವಾಗುವುದಿಲ್ಲ. ಆಕಾಂಕ್ಷೆಯನ್ನು ಪರಿಹರಿಸಲು ಪ್ರಕೃತಿವತ್ ವಿಕೃತಿ ಕರ್ತವ್ಯ ಎಂಬ ಚೋದಕ ಹೊರಟಿದೆ. ಈ ನಿಯಮದಂತೆ ಪ್ರಕೃತಿಯಾಗದ ಅಂಗಗಳನ್ನು ವಿಕೃತಿಯಾಗದಲ್ಲಿ ಉಪಯೋಗಿಸಬೇಕೆಂದು ತಿಳಿಯುತ್ತದೆ. ಇದನ್ನೇ ಊಹ ಎನ್ನುತ್ತಾರೆ. ಸೌರ್ಯಂ ಚರುಂ ನಿರ್ವಪೇತ್ ಎಂಬ ಮಂತ್ರದಿಂದ ಸೂರ್ಯದೇವತಾಕವಾದ ಯಾಗವು ವಿಹಿತವಾಗಿದೆ. ಆದರೆ ಈ ವಿಕೃತಿಯಾಗದಲ್ಲಿ ಮಂತ್ರದೇವತೆಗಳನ್ನು ಹೇಳಿಲ್ಲ. ಆದ್ದರಿಂದ ಇದರ ಪ್ರಕೃತಿಯಾಗವಾಗಿರುವ ದರ್ಶಪೂರ್ಣ ಮಾಸ ಯಾಗದಲ್ಲಿ ಹೇಳಿದ್ದನ್ನೇ ಇಲ್ಲಿಯೂ ಇಟ್ಟುಕೊಳ್ಳಬೇಕು. ದರ್ಶಪೂರ್ಣ ಮಾಸ ಯಾಗದಲ್ಲಿ ಅಗ್ನಯೇ ದುಷ್ಟಂ ನಿರ್ವಪಾಮಿ ಎಂಬ ಮಂತ್ರವು ವಿಹಿತವಾಗಿದೆ. ಈ ಮಂತ್ರವೇ ಪ್ರಕೃತಿವತ್ ವಿಕೃತ ಕರ್ತವ್ಯ ಎಂಬ ಚೋದಕದಂತೆ ವಿಕೃತಿಯಾಗದಲ್ಲಿಯೂ ಪ್ರಾಪ್ತವಾಗಿದೆ. ಆವಾಗ ಪದದ ಸ್ಥಾನದಲ್ಲಿ ಸೂರ್ಯ ಪದವನ್ನು ಊಹೆ ಮಾಡಿಕೊಳ್ಳಬೇಕೋ ಬೇಡವೋ ಎಂದು ಸಂದೇಹ. ಈ ರೀತಿಯಾಗಿ ಸಂದೇಹ ಬಂದರೆ ಪೂರ್ವಪಕ್ಷಿಗಳು ಈ ರೀತಿಯಾಗಿ ಹೇಳ್ತಾರೆ, ಸೂರ್ಯ ಪದವನ್ನು ಊಹೆ ಮಾಡಿಕೊಳ್ಳಬಾರದು, ಏಕೆಂದರೆ ಪ್ರಕೃತಿವದ್ ವಿಕೃತಿ ಕರ್ತವ್ಯ ಎಂಬ ಚೋದಕವು ಪ್ರಕೃತಿಯಾಗದಲ್ಲಿ ಯಾವ ಮಂತ್ರವು ವಿನಿಯೋಗಿಸಲ್ಪಟ್ಟಿದೆಯೋ ಆ ಮಂತ್ರವೇ ಏನೂ ವ್ಯತ್ಯಾಸವಿಲ್ಲದೆ ವಿಕೃತಿಯಾಗದಲ್ಲಿ ವಿನಿಯೋಗಿಸಲ್ಪಡಬೇಕೆಂದು ಹೇಳುತ್ತಿದೆ. ಅಗ್ನಿಪದ ಘಟಿತವಾದ ಮಂತ್ರದಿಂದ ಸೂರ್ಯನು ಹೇಗೆ ಪ್ರತಿಪಾದ್ಯನಾಗುತ್ತಾನೆ ಎಂಬ ಪ್ರಶ್ನೆ ಬರ್ತದಲ್ಲ ಅಂತಂದರೆ ಅದಕ್ಕೆ ಪೂರ್ವಪಕ್ಷಿಗಳು ಹೀಗೆ ಉತ್ತರ ಕೊಡ್ತಾರೆ. ಅಗ್ನಿಪದದಿಂದ ಗೌಣವಾಗಿ ಸೂರ್ಯನೂ ವಾಚ್ಯನಾಗುತ್ತಾನೆ. ಯಾವ ರೀತಿಯಾಗಿ ಐಂದ್ರಿಯಾಗಾರ್ಹಪತ್ಯಂ ಉಪತಿಷ್ಠತೆ ಎಂಬ ವಿಧಿಯಂತೆ ಕದಾಚನ ಸ್ತರೀರಸಿ ನೇಂದ್ರ ಷಷ್ಠಸಿ ದಾಶುಷೆ ಎಂಬಲ್ಲಿರುವಂತಹ ಇಂದ್ರಪದದಿಂದ ಯೌಗಿಕಾರ್ಥವನ್ನು ಅವಲಂಬಿಸಿ ಐಶ್ವರ್ಯ ವಿಶಿಷ್ಟವಾದ ಗಾರ್ಹಪತ್ಯಾಗ್ನಿಯನ್ನೇ ಇಟ್ಟುಕೊಳ್ಳುತ್ತೇವೋ ಅದರಂತೆ ಅಗ್ನಯೇ ಜುಷ್ಟಂ ಎಂಬಲ್ಲಿಯೂ ಅಗ್ನಿಪದದಿಂದ ಯೌಗಿಕಾರ್ಥವನ್ನೇ ವಿವಕ್ಷಿಸಿ ಅಗ್ರಗಾಮಿಯಾದ್ದರಿಂದ ಸೂರ್ಯನೂ ಅಗ್ನಿಶಬ್ದವಾಚ್ಯನಾಗಬಹುದು. ಆದ್ದರಿಂದ ಸೂರ್ಯಾಯ ಎಂದು ಊಹೆ ಮಾಡಿಕೊಳ್ಳಬೇಕಾಗಿಲ್ಲ ಎಂಬುದಾಗಿ ಪೂರ್ವಪಕ್ಷ. ಸಿದ್ಧಾಂತ ಹೇಳ್ತಾರೆ, ಅಗ್ನಯೇ ಜುಷ್ಟಂ ನಿರ್ವಪಾಮಿ ಎಂಬಲ್ಲಿ ಅಗ್ನಿಶಬ್ದ ಹೇಳಿದ್ದು ಆ ಶಬ್ದವನ್ನೇ ಉಚ್ಚರಿಸಬೇಕೆಂದಲ್ಲ, ಯಾಗದ ದೇವತೆಯನ್ನು ಹೇಳುವ ಯಾವುದಾದರೂ ಒಂದು ಶಬ್ದವನ್ನು ಉಚ್ಚರಿಸಬೇಕೆಂದು. ಹೀಗೆ ಹೇಳಿದರಷ್ಟೇ ಮಂತ್ರವು ದೃಷ್ಟಾರ್ಥವಾಗುತ್ತದೆ, ಇಲ್ಲವಾದರೆ ಅದೃಷ್ಟಾರ್ಥವಾಗುತ್ತದೆ. ಮೀಮಾಂಸಕರು ಮಂತ್ರಗಳನ್ನೆಲ್ಲವನ್ನೂ ಅನುಷ್ಠೇಯ ಸ್ಮರಣೆ ಎಂಬ ದೃಷ್ಟಪ್ರಯೋಜನಕ್ಕೋಸ್ಕರವೆಂದು ಅಂಗೀಕರಿಸಿದ್ದಾರೆ. ಇದು ಕೂಡಬೇಕಾದರೆ ಅಗ್ನಿಪದದಿಂದ ಅಗ್ನಿಶಬ್ದವನ್ನು ಮತ್ತು ಅರ್ಥವನ್ನು ವಿವಕ್ಷಿಸಬೇಕು. ಅರ್ಥವಿವಕ್ಷೆ ಮಾಡಿದರೆ ಮಾತ್ರ ಅಗ್ನಿಪದದಿಂದ ದೇವತಾಸ್ಮರಣೆ ಬರಲು ಸಾಧ್ಯ. ಇದರಿಂದ ದೃಷ್ಟಪ್ರಯೋಜನವನ್ನು ಹೇಳಿದಂತೆ ಆಗುತ್ತದೆ. ಆದ್ದರಿಂದ ಸೌರ್ಯಯಾಗದಲ್ಲೂ ಆ ಯಾಗದ ದೇವತೆಯ ಸ್ಮರಣೆಗಾಗಿ ಸೂರ್ಯ ಪದವನ್ನು ಊಹೆ ಮಾಡಿಕೊಳ್ಳಬೇಕು. ಅಗ್ನೇಯೇ ಜುಷ್ಟಂ ನಿರ್ವಪಾಮಿ ಎಂಬುದನ್ನು ಸೂರ್ಯಾಯ ಜುಷ್ಟಂ ನಿರ್ವಪಾಮಿ ಎಂದು ವ್ಯತ್ಯಾಸ ಮಾಡಿಕೊಂಡು ಯಾಗ ಮಾಡಬೇಕು. ಕದಾಚನ ಸ್ತರೀರಸಿ ನೇಂದ್ರ ಷಷ್ಠಸಿ ದಾಶುಷೆ ಎಂಬಲ್ಲಿ ಇಂದ್ರಪದವನ್ನು ತೆಗೆಯದೇ ಗಾರ್ಹಪತ್ಯಾಗ್ನಿಯನ್ನು ಸ್ಥಿತಿಸಬೇಕೆಂದು ವಿಶೇಷ ವಿಧಿ ಇರುವುದರಿಂದ ಇದು ದೃಷ್ಟಾಂತವಾಗುವುದಿಲ್ಲ. ಅಲ್ಲಿ ವಿಶೇಷ ವಿಧಿ ಇರುವಂತೆ ಇಲ್ಲಿ ವಿಶೇಷ ವಿಧಿ ಇಲ್ಲ. ಹಾಗಾಗಿ ಅಗ್ನಯೇ ಎಂಬ ಸ್ಥಾನದಲ್ಲಿ ಸೂರ್ಯಾಯ ಎಂದು ಊಹೆ ಮಾಡಿಕೊಳ್ಳಬೇಕು. ಈ ಅಧಿಕರಣದಲ್ಲಿ ಅಗ್ನಯೇ ಎಂದು ಸ್ಥಾನಿ ಇರುವುದರಿಂದ ಅಲ್ಲಿ ಸೂರ್ಯಾಯ ಎಂದು ಊಹೆ ಮಾಡಿಕೊಳ್ಳಬೇಕೆಂದು ಸಿದ್ಧಾಂತ ಮಾಡಿದ್ದಾರೆ. ಆದರೆ ಪ್ರಕೃತದಲ್ಲಿ ಸ್ಥಾನಿಯೇ ಇಲ್ಲ. ಆದ್ದರಿಂದ ಪ್ರತಿಯೊಂದು ಸೂತ್ರದಲ್ಲಿ ಓಂಕಾರವನ್ನು ಊಹೆ ಮಾಡಿಕೊಳ್ಳಬೇಕೆಂದು ನಿಮಗೆ ಹೇಳಲಾಗುವುದಿಲ್ಲ ಎಂಬುದಾಗಿ ಪೂರ್ವಪಕ್ಷಿಗಳು ಕೇಳ್ತಾ ಇದ್ದಾರೆ. ಊಹಾ ಅಂತನ್ನುವ ಶಬ್ದಕ್ಕೆ ಅರ್ಥವೇನು ಅಂತಂದರೆ, ತಂತ್ರವಾರ್ತಿಕಾದಲ್ಲಿ ಹೇಳಿದ ಶ್ಲೋಕವನ್ನು ಉದಾಹರಿಸುತ್ತಾರೆ ಚಂದ್ರಿಕಾದಲ್ಲಿ ವ್ಯಾಸರಾಜರು.
ಪ್ರಾಕೃತಸ್ಥಾನಪತಿತ ಪದಾರ್ಥಾಂತರ ಕಾರ್ಯತಃ ಊಹ ಪ್ರಯೋಗೋ ವಿಕೃತಃ ಊಹ್ಯಮಾನತಯೋದಿತಃ. ಪ್ರಾಕೃತಃ ಅಂತಂದರೆ ಪ್ರಕೃತಿಯಾಗೀಯ ಯಃ ಪದಾರ್ಥಃ ವ್ರೀಹಿ ಅಗ್ನಿಲಕ್ಷಣ ದ್ರವ್ಯದೇವತಾರೂಪಂ ತಸ್ಯ ಸ್ಥಾನೇ ಪತಿತಂ ಯತ್ ಪದಾರ್ಥಾಂತರಂ ವಿಕೃತಿಯಾಗ ಸಂಬಂಧಿ ನೀವಾರ ಸೂರ್ಯಲಕ್ಷಣ ದ್ರವ್ಯದೇವತಾರೂಪಂ ತಸ್ಯ ಯತ್ ಕಾರ್ಯಂ ಪ್ರಕೃತಿಕಾರಿ ತುಲ್ಯಂ ಹೋಮಾದಿ ತದರ್ಥಂ ವಿಕೃತೋ ಯಃ ಪ್ರಯೋಗಃ ಸೂರ್ಯಾಯ ಇತ್ಯಾದಿ ರೂಪಃ ಸಹ ಊಹಃ ಇತ್ಯುಚ್ಯತೆ ಕುತಃ ಊಹ್ಯಮಾನತೆಯ ಊಹ ವಿಷಯತ್ವಾತ್. ಪ್ರಾಕೃತಃ ಅಂತಂದರೆ ಪ್ರಕೃತಿಯಾಗೀಯವಾದಂತಹ ಪದಾರ್ಥ, ವ್ರೀಹಿ ಅಗ್ನಿ ದ್ರವ್ಯದೇವತಾರೂಪವಾದಂತಹ ಪದಾರ್ಥ, ಅದರ ಸ್ಥಾನದಲ್ಲಿ ಇರುವಂತಹ ಪದಾರ್ಥಾಂತರ ಅಂದರೆ ವಿಕೃತಿಯಾಗ ಸಂಬಂಧಿಯಾದಂತಹ ನೀವಾರ ಸೂರ್ಯ ರೂಪವಾದಂತಹ ದ್ರವ್ಯದೇವತಾ ರೂಪವಾದಂತಹ ಪದಾರ್ಥ, ಅದರ ಕಾರ್ಯ ಅಂದರೆ ಪ್ರಾಕೃತ ಕಾರ್ಯ ತುಲ್ಯವಾದಂತಹ ಹೋಮಾದಿಗಳು. ಅದಕ್ಕಾಗಿ ವಿಕೃತವಾದ ಯಾವ ಪ್ರಯೋಗವಿದೆಯೋ ಅಂದರೆ ಸೂರ್ಯಾಯ ಇತ್ಯಾದಿ ರೂಪವಾದ ಪ್ರಯೋಗವಿದೆಯೋ ಸಹ ಅದು ಊಹ ಎಂಬುದಾಗಿ ಕರೆಯಲ್ಪಡುತ್ತದೆ. ಯಾಕೆ? ಊಹ್ಯಮಾನತೆಯ ಊಹ ವಿಷಯವಾದದ್ದರಿಂದಾಗಿ ಊಹ ಎಂಬುದಾಗಿ ಕರೆಯಲ್ಪಡುತ್ತದೆ. ಈ ರೀತಿಯಾಗಿ ಊಹ ಅಂತನ್ನುವ ಶಬ್ದಕ್ಕೆ ಮೀಮಾಂಸಕಾಭಿಮತವಾದಂತಹ ಊಹ ಅಂತ ಅರ್ಥ ಮಾಡಿದರೆ ಈ ರೀತಿಯಾದಂತಹ ದೋಷ ಅಂದರೆ ಸ್ಥಾನಿ ಇಲ್ಲದೇ ಇದ್ದದ್ದರಿಂದಾಗಿ ಊಹ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ದೋಷ. ಇನ್ನು ಊಹ ಶಬ್ದಕ್ಕೆ ಅಧ್ಯಾಹಾರ ಎಂಬುದಾಗಿ ಅರ್ಥ ಮಾಡ್ತೀವಿ ಅಂತಂದರೆ ಅದಕ್ಕೆ ದೋಷವನ್ನು ಹೇಳ್ತಾರೆ. ಇಲ್ಲಿ ಚಂದ್ರಿಕಾದಲ್ಲಿ ನ ಚ ಊಹ ಶಬ್ದೇನ ಅಧ್ಯಾಹಾರೋ ಲಕ್ಷ್ಯತೆ ಇತಿ ವಾಚ್ಯಂ ಸಂಯಜ್ಞಪತಿರಾಶಿಷಾ ಇಷೇತ್ವಾ ಇತ್ಯಾದಾಭಿಮ ಸಾಕಾಂಕ್ಷತ್ವ ಭಾವಾತ್ ಅಂತೇಳಿ. ಸಂಯಜ್ಞಪತಿರಾಶಿಷಾ ಇಷೇತ್ವ ಇತ್ಯಾದಿಗಳಲ್ಲಿ ಇದ್ದಂತೆ ಸಾಕಾಂಕ್ಷತ್ವ ಇಲ್ಲ, ಆದ್ದರಿಂದ ಅಧ್ಯಾಹಾರ ಮಾಡಲಿಕ್ಕೆ ಬರೋದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಎರಡು ಮೀಮಾಂಸಾ ಅಧಿಕರಣಗಳನ್ನು ಇಲ್ಲಿ ಸೂಚನೆ ಮಾಡಿದರು. ಸಂಯಜ್ಞಪತಿರಾಶಿಷಾ ಇಷೇತ್ವ ಅಂಥೇಳಿ. ಸಂಯಜ್ಞಪತಿರಾಶಿಷಾ ಅಧಿಕರಣ ಅಂತನ್ನೋದೇನು ಅಂತಂದರೆ, ಈಗ ವ್ಯವಾಯಾನ್ ಅನುಷಜ್ಯತೆ ಅಂತೇಳಿ ಸೂತ್ರ, ಆ ಸೂತ್ರದ ಅಧಿಕರಣದಲ್ಲಿ ಸಂತೆ ಪ್ರಾಣೋ ವಾಯುನಾ ಗಚ್ಚತಾಂ ಸಂಯಜತ್ರೈರಂಗಾನಿ ಸಂಯಜ್ಞಪತಿರಾಶಿಷಾ ಅಂತ ಈ ರೀತಿಯಾಗಿ ಮಂತ್ರವಿದೆ. ಅಂದರೆ ಯಜ್ಞದಲ್ಲಿ ಆಹುತಿಯನ್ನು ಕೊಡುವಂತಹ ಏನು ಛಾಗ ಪಶು ಅಂತನ್ನೋದಿದೆ, ಆ ಛಾಗ ಪಶುವನ್ನು ಸಂಬೋಧನೆ ಮಾಡಿ ಈ ಮಂತ್ರವು ಹೊರಟಿದೆ. ಅಂದರೆ ಎಲೈ ಛಾಗ ಪಶುವೇ, ನಿನ್ನ ಪ್ರಾಣವು ವಾಯುವಿನ ಜೊತೆಗೆ ಸೇರಿಕೊಳ್ಳಲಿ. ವಾಯುನಾ ಗಚ್ಚತಾಂ, ನಿನ್ನ ದೇಹದ ಪ್ರತಿಯೊಂದು ಅಂಗಗಳು ಯಜ್ಞದೊಡನೆ ಸೇರಲಿ. ಯಜತ್ರೈಹಿ ಅಂಗಾನಿ ಯಜಮಾನನು ತನ್ನ ಆಸೆಯನ್ನು ಹೊಂದಲಿ. ಯಜ್ಞಪತಿ ಆಶಿಷಾ ಸಂ ಅಂತ ಈ ರೀತಿಯಾಗಿ ಇಲ್ಲಿ ಈ ಮಂತ್ರವು ಹೇಳಲಿಕ್ಕೆ ಹೊರಟಿದೆ. ಈ ಮಂತ್ರದಲ್ಲಿ 3 ಕಡೆಗೆ ಸಂ ಎಂಬ ಉಪಸರ್ಗವಿದೆ. ಇದಕ್ಕೆ ಕ್ರಿಯಾಪದದ ಜೊತೆಗೆ ಅನ್ವಯ ಮಾಡಬೇಕು. ಮೊದಲನೆಯ ವಾಕ್ಯದಲ್ಲಿ ಗಚ್ಚತಾಂ ಎಂದಿರುವುದರಿಂದ ಸಮಸ್ಯೆ ಇಲ್ಲ, ಅದರ ಸಂಗಚ್ಚತಾಂ ಅಂತ ಈ ರೀತಿಯಾಗಿ ಅನ್ವಯ ಮಾಡಬಹುದು. ಆದರೆ ಎರಡನೆಯ ಮತ್ತು ಮೂರನೆಯ ವಾಕ್ಯದಲ್ಲಿ ಕ್ರಿಯಾಪದವೇ ಇಲ್ಲ. ಆದ್ದರಿಂದ ಅಲ್ಲಿರುವ ಸಂ ಎಂಬ ಉಪಸರ್ಗಕ್ಕೆ ಬೇರೆ ಕಡೆ ಇರುವ ಕ್ರಿಯಾಪದದಲ್ಲಿ ಅನ್ವಯ ಮಾಡಬೇಕು. ಮೊದಲನೆಯ ವಾಕ್ಯದಲ್ಲಿರುವ ಗಚ್ಚತಾಂ ಎಂಬುದನ್ನು ಎರಡನೆಯ ವಾಕ್ಯದಲ್ಲಿ ಅನುಷಂಗ ಮಾಡಲಾಗದು. ಏಕೆಂದರೆ ಸಂಯಜತ್ರೈರಂಗಾನಿ ಎಂದು ಬಹುವಚನವಿರುವುದರಿಂದ ಬಹುವಚನಾಂತವಾದ ಕ್ರಿಯಾಪದವೇ ಬೇಕು. ಮೊದಲಿನ ವಾಕ್ಯದಲ್ಲಿರುವ ಗಚ್ಚತಾಂ ಎಂಬುದು ಏಕವಚನಾಂತವಾದ್ದರಿಂದ ಅದರ ಅನುಷಂಗ ಅಸಾಧ್ಯ. ಆದ್ದರಿಂದ ಗಚ್ಚಂತಾಂ ಎಂದು ಬಹುವಚನಾಂತ ಕ್ರಿಯಾಪದವನ್ನು ಅಧ್ಯಾಹಾರವೇ ಮಾಡಿಕೊಳ್ಳಬೇಕು. ಹಿಂದಿನ ವಾಕ್ಯದಲ್ಲಿರುವುದನ್ನೇ ಇಟ್ಟುಕೊಂಡರೆ ಅನುಷಂಗವೆನ್ನುತ್ತಾರೆ. ಇಲ್ಲಿ ಅನುಷಂಗ ಬರೋದಿಲ್ಲ, ಆದ್ದರಿಂದ ಅಧ್ಯಾಹಾರ ಮಾಡಬೇಕು. ಹೊಸ ಪದವನ್ನು ಅಂದರೆ ಇನ್ನೊಂದನ್ನು ತಗೊಂಡು ಬಂದರೆ ಅಧ್ಯಾಹಾರ ಅಂತೇಳಿ ಅಂತಾರೆ. ಆದರೆ ಮೂರನೆಯ ವಾಕ್ಯದಲ್ಲಿ ಈ ಸಮಸ್ಯೆ ಇಲ್ಲ. ಸಂಯಜ್ಞಪತಿರಾಶಿಷಾ ಎಂದು ಏಕವಚನ ಪ್ರಯೋಗವಿದೆ. ಆದ್ದರಿಂದ ಇಲ್ಲಿ ಪ್ರಥಮ ವಾಕ್ಯದಲ್ಲಿರುವ ಗಚ್ಚತಾಂ ಎಂಬುದನ್ನೇ ಅನುಷಂಗ ಮಾಡಿಕೊಳ್ಳಬೇಕು, ಅಥವಾ ವಿಚ್ಛೇದವಾದದ್ದರಿಂದಾಗಿ ಹೊಸ ಪದವನ್ನೇ ತಗೊಂಬರಬೇಕು, ಅಧ್ಯಾಹಾರ ಮಾಡಿಕೊಳ್ಳಬೇಕೋ ಅಂತ ಈ ರೀತಿಯಾಗಿ ಸಂಶಯ ಬರುತ್ತದೆ. ಪೂರ್ವಪಕ್ಷಿಗಳೇನಂತಾರೆ ಅಂತಂದರೆ, ಮೊದಲನೆಯ ವಾಕ್ಯದಲ್ಲಿರುವ ಗಚ್ಚತಾಂ ಎಂಬುದಕ್ಕೆ ಸಂಯಜತ್ರೈರಂಗಾನಿ ಎಂಬ ಎರಡನೆಯ ವಾಕ್ಯದ ಜೊತೆಗಂತೂ ಅನ್ವಯ ಹೇಳಲು ಬರುವುದಿಲ್ಲ. ಆದರೆ ಮೂರನೆಯ ಸಂಯಜ್ಞಪತಿರಾಶಿಷಾ ಎಂಬ ವಾಕ್ಯದ ಜೊತೆಗೆ ಅನ್ವಯ ಹೇಳಬಹುದು. ಆದ್ದರಿಂದ ಶ್ರುತಿಯಲ್ಲಿಯೇ ಇದ್ದು ಬುದ್ಧಿಸನ್ನಿಹಿತವಾದ ಗಚ್ಚತಾಂ ಎಂಬುದಕ್ಕೆ ಮುಂದಿನ ವಾಕ್ಯದಲ್ಲಿ ಸೇರಿಸುವುದು ಉಚಿತವಾದ್ದರಿಂದ ಅನುಷಂಗವೇ ಸರಿ ಎಂಬುದಾಗಿ ಪೂರ್ವಪಕ್ಷ. ಆದರೆ ಸಿದ್ಧಾಂತ
ದಲ್ಲಿ ಹೇಳ್ತಾರೆ ಅನುಷಂಗ ಪಕ್ಷ ಸರಿಯಲ್ಲ, ಅದ್ಯಾಹಾರ ಪಕ್ಷವೇ ಸರಿ. ಏಕೆಂದರೆ ಮೊದಲನೆಯ ವಾಕ್ಯದಲ್ಲಿರುವ ಗಚ್ಚತಾಂ ಎಂಬುದಕ್ಕೆ ಮೂರನೆಯ ವಾಕ್ಯದಲ್ಲಿ ಯಾವಾಗ ಅನ್ವಯ ಹೇಳಬಹುದೆಂದರೆ ಎರಡನೆಯ ವಾಕ್ಯದಲ್ಲಿ ಅನ್ವಯ ಮಾಡಲು ಬಂದಿದ್ದರೆ ಮಾತ್ರ ಬುದ್ಧಿಯಲ್ಲಿ ಸನ್ನಿಹಿತವಾಗುತ್ತಿತ್ತು. ಆದರೆ ಸಂಯಜತ್ರಯ ರಂಗಾನಿ ಎಂಬ ಬಹುವಚನ ಪ್ರಯೋಗದ ಜೊತೆಗೆ ಗಚ್ಚತಾಂ ಎಂಬುದಕ್ಕೆ ಅನ್ವಯವೇ ಕೂಡುವುದಿಲ್ಲ. ಹೀಗೆ ಸಂಬಂಧ ಹೊಂದದ ಎರಡನೆಯ ವಾಕ್ಯವು ಮಧ್ಯದಲ್ಲಿರುವುದರಿಂದ ಮೂರನೆಯ ವಾಕ್ಯದಲ್ಲಿ ಅದರ ಸಂಬಂಧವಾಗುವುದಿಲ್ಲ. ಪ್ರಥಮ ವಾಕ್ಯದಲ್ಲಿರುವ ಕ್ರಿಯಾಪದವು ಬುದ್ಧಿಯಲ್ಲಿ ಸನ್ನಿಹಿತವಾಗದ ಕಾರಣ ಆಕಾಂಕ್ಷೆ ಹಾಗೆಯೇ ಉಳಿಯುತ್ತದೆ. ಆ ಸಂದರ್ಭದಲ್ಲಿ ವಾಕ್ಯಪೂರ್ತಿಗಾಗಿ ಗಚ್ಚತಾಂ ಎಂಬ ಕ್ರಿಯಾಪದವನ್ನೇ ಅಧ್ಯಾಹಾರ ಮಾಡಿಕೊಳ್ಳಬೇಕು. ಇಷ್ಟು ಸಿದ್ಧಾಂತವಾಗಿದೆ. ಹೀಗೆ ಸಂಯಜ್ಞವತಿರಾಶಿಷ ಎಂಬಲ್ಲಿ ಕ್ರಿಯಾಪದದ ಆಕಾಂಕ್ಷೆ ಇದೆ. ಆಕಾಂಕ್ಷೆಯ ಶಾಂತಿಗಾಗಿ ಗಚ್ಚತಾಂ ಎಂಬುದನ್ನು ಅಧ್ಯಾಹಾರ ಮಾಡಿಕೊಂಡಿದ್ದಾರೆ. ಆದರೆ ಪ್ರಕೃತದಲ್ಲಿ ನೀವು ಊಹ ಎಂದರೆ ಅಧ್ಯಾಹಾರ ಎಂಬ ಅರ್ಥವನ್ನು ಹೇಳಿದರೆ ಓಂಕಾರವನ್ನು ಅಧ್ಯಾಹಾರ ಮಾಡಿಕೊಳ್ಳಲು ಆಕಾಂಕ್ಷೆ ಇಲ್ಲ. ಆದ್ದರಿಂದ ಓಂಕಾರದ ಅಧ್ಯಾಹಾರ ಪ್ರತಿಸೂತ್ರಗಳಲ್ಲಿಯೂ ಮಾಡಿಕೊಳ್ಳಬೇಕೆಂದು ಹೇಗೆ ಹೇಳುತ್ತೀರಾ ಅಂತ ಈ ರೀತಿಯಾಗಿ ಅವರು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಮೀಮಾಂಸಾ ಅಧಿಕರಣ. ಇನ್ನೊಂದು ಮೀಮಾಂಸಾ ಅಧಿಕರಣವನ್ನು ಹೇಳುತ್ತಾರೆ. ಸಮೇಶು ವಾಕ್ಯಭೇದ ಸ್ಯಾತ್ ಅಂತನ್ನುವ ಸೂತ್ರ, ಅಲ್ಲಿ ಇಷೇತ್ವಾ ಊರ್ಜೇತ್ವಾ ವಾಯವಸ್ಥೋ ಪಾಯವಸ್ಥ ದೇವೋವಃ ಸವಿತಾ ಪ್ರಾರ್ಪಯತು ಅಂತೇಳಿ ಯಜುರ್ವೇದದ ಏನು ಪ್ರಾರಂಭದ ಮಂತ್ರ ಇದೆ, ಈ ಮಂತ್ರ ಒಂದೇ ಮಂತ್ರನೋ ಅಥವಾ ಭಿನ್ನ ಭಿನ್ನವಾದ ಮಂತ್ರಗಳೋ ಅಂತೇಳಿ ಇಲ್ಲಿ ಸಂದೇಹ ಬರ್ತದೆ. ಪೂರ್ವ ಪಕ್ಷಿಗಳೇನಂತಾರೆ ಅಂದರೆ ಒಂದೇ ಮಂತ್ರ ಹೊರತು ಬೇರೆ ಬೇರೆ ಮಂತ್ರವಲ್ಲ. ಏಕೆಂದರೆ ಮಂತ್ರದ ಉಚ್ಚಾರಣೆಗೆ ದೃಷ್ಟ ಪ್ರಯೋಜನವಿಲ್ಲ. ಕರ್ಮ ಸಮವೇತಾರ್ಥ ಪ್ರಕಾಶನ, ಕರ್ಮದಲ್ಲಿ ಸಂಬಂಧಪಟ್ಟಿರುವ ದ್ರವ್ಯ ಅಥವಾ ದೇವತಾ ಪ್ರಕಾಶನ ಆಗಿರಬೇಕು, ಅದು ದೃಷ್ಟ ಪ್ರಯೋಜನ ಅಂತ ಆಗ್ತದೆ. ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಈ ಮಂತ್ರ ಹಾಗಿಲ್ಲ. ಆದ್ದರಿಂದ ಅದೃಷ್ಟಕ್ಕೋಸ್ಕರವೆಂದು ಹೇಳಬೇಕು. ಬೇರೆ ಬೇರೆ ಮಂತ್ರಗಳೆಂದು ಹೇಳಿದರೆ ಅವಾಗ ಅನೇಕ ಮಂತ್ರಗಳು, ಆದ್ದರಿಂದ ಅನೇಕ ಅದೃಷ್ಟಗಳನ್ನು ಕಲ್ಪನಾ ಮಾಡಬೇಕಾಗ್ತದೆ, ಕಲ್ಪನಾ ಗೌರವ ಬರುತ್ತದೆ. ಆದ್ದರಿಂದಾಗಿ ಇಲ್ಲಿ ಒಂದೇ ಮಂತ್ರ ಅಂತ ಹೇಳೋದೇ ಉಚಿತ ಅಂತ ಈ ರೀತಿಯಾಗಿ ಪೂರ್ವ ಪಕ್ಷಿಗಳು ಹೇಳುತ್ತಾರೆ. ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಂದರೆ ಎರಡೂ ಬೇರೆ ಬೇರೆ ಮಂತ್ರಗಳೇ ಹೊರತು ಒಂದೇ ಮಂತ್ರವಲ್ಲ. ಇಷೇತ್ವ ಊರ್ಜೇತ್ವ ಎಂಬ ಎರಡೂ ಮಂತ್ರಗಳು ಕ್ರಿಯಾಪದವಿಲ್ಲದ ಕಾರಣ ಸಾಕಾಂಕ್ಷಿತವಾಗಿವೆ. ಆಕಾಂಕ್ಷೆಯ ಪರಿಹಾರಕ್ಕಾಗಿ ಯಾವುದಾದರೂ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕು. ಬ್ರಾಹ್ಮಣ ವಾಕ್ಯ ಹೇಳುತ್ತದೆ ಇಷೇತ್ವ ಇತಿ ಚಿನತ್ತಿ, ಊರ್ಜೇತ್ವ ಇತಿ ಅನುಮಾರ್ಷ್ಟಿ ಅಂತ ಈ ರೀತಿಯಾಗಿ ಹೇಳುತ್ತದೆ. ಆದ್ದರಿಂದಾಗಿ ಇಷೇತ್ವ ಇತಿ ಮಳೆಗೋಸ್ಕರ ನಿನ್ನನ್ನು, ಅಂದರೆ ಚಿನತ್ತಿ ಅಂತಿದ್ದದ್ದು ಉತ್ತಮ ಪುರುಷದಲ್ಲಿ ಚಿನದ್ಮಿ ಅಂತೇಳಿ ವ್ಯತ್ಯಾಸ ಮಾಡಿಕೊಂಡು, ಅನುಮಾರ್ಷ್ಟಿ ಅಂತಿದ್ದದ್ದು ಅನುಮಾರ್ಜ್ಮಿ ಅಂತ ಈ ರೀತಿಯಾಗಿ ಮಾಡಿಕೊಂಡು ಏನರ್ಥವಾಗ್ತದೆ, ಇಷೇತ್ವ ಇತಿ ಚಿನತ್ತಿ, ಮಳೆಗೋಸ್ಕರ ನಿನ್ನನ್ನು ಪಲಾಶ ವೃಕ್ಷವನ್ನು ಕತ್ತರಿಸುತ್ತೇನೆ. ಊರ್ಜೇತ್ವ ಅನುಮಾರ್ಜ್ಮಿ, ಅನ್ನ ರಸಕ್ಕಾಗಿ ನಿನ್ನನ್ನು ಶುದ್ಧೀಕರಿಸುತ್ತೇನೆ ಅಂತ ಈ ರೀತಿಯಾಗಿ ಅರ್ಥವಾಗುತ್ತದೆ. ಈ ರೀತಿಯಾಗಿ ಬ್ರಾಹ್ಮಣ ವಾಕ್ಯವು ವಿಧಿಸುತ್ತಿದೆ. ಆದ್ದರಿಂದ ವಿನಿಯೋಗ ಕಾಲದಲ್ಲಿ ಈ ರೀತಿಯಾಗಿ ಭಿನ್ನ ಭಿನ್ನವಾದ ಮಂತ್ರಗಳು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಒಂದೇ ಮಂತ್ರವಲ್ಲ ಅಂತ ಈ ರೀತಿಯಾಗಿ ಸಿದ್ಧಾಂತ ಮಾಡಿದರು. ಇಷೇತ್ವ ಇತ್ಯಾದಿ ಮಂತ್ರಗಳಲ್ಲಿ ಕ್ರಿಯಾಪದವಿಲ್ಲದ ಕಾರಣ ಸಾಕಾಂಕ್ಷತ್ವ ಇದೆ. ಆದ್ದರಿಂದ ಇಲ್ಲಿ ಚಿನದ್ಮಿ ಮತ್ತು ಅನುಮಾರ್ಜ್ಮಿ ಇತ್ಯಾದಿ ಪದಗಳನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕು. ಆದರೆ ಪ್ರತಿಯೊಂದು ಸೂತ್ರಗಳಲ್ಲಿ ಓಂಕಾರವನ್ನು ಅಧ್ಯಾಹಾರ ಮಾಡಿಕೊಳ್ಳಲು ಸಾಕಾಂಕ್ಷತ್ವವಿಲ್ಲ. ಹಾಗಾಗಿ ಓಂಕಾರವನ್ನು ಅಧ್ಯಾಹಾರ ಮಾಡಬಾರದು ಅಂತ ಈ ರೀತಿಯಾಗಿ ಪೂರ್ವ ಪಕ್ಷಿಗಳು ನಮ್ಮನ್ನು ಕೇಳ್ತಾರೆ.